ಡ್ಯಾಮೇಜ್ ಬಿಯಾಂಡ್ ಐಡೆಂಟಿಫಿಕೇಶನ್. DNA ಟೆಸ್ಟ್ ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ವಾಟ್ ಈಸ್ ನೆಕ್ಸ್ಟ್ ಭದ್ರಾ? ಒಂದು ದಾರಿ ಇದೆ. ನಮ್ಮ ಹತ್ರ ಇರೋ ಈ ಬಾಡಿ ಮೆಷರ್ಮೆಂಟ್ಸ್ನ ಇಟ್ಕೊಂಡು ಸೂಪರ್ ಇಂಪೋಸಿಷನ್ ಟ್ರೈ ಮಾಡ್ಬೋದು. ಅಂಡ್ ವಿಶಾಲ್, ಈ ಬಾಡಿಲಿ ಬಲ್ಗೈಲಿರೋ 5 ಬೆರಳುಗಳನ್ನು ಕಟ್ ಮಾಡಿದ್ದಾರೆ. That's unusual. ಮ್ಯಾಮ್, 2 ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಓ ವಿಶಾಲ್, ಇದು ಕನ್ಫರ್ಮ್ ಆಗಿ ಸಲೀಂ ರೆಹಮಾನ್ ಬಾಡಿ. ಕನ್ಕ್ಲೂಡೆಡ್. ಮಾರ್ಚರಿ ಒಳಗಿದ್ದೀನಿ. ಮಟನ್ ಸಾರು, ಕೋಳಿ ಸಾರು ಅನ್ಕೊಂಡು ಇಡು ಫೋನು. ಸರ್, 1 ನಿಮಿಷ. ಏನ ಇದನ್ನ ಸ್ವಲ್ಪ ನೋಡಿ. ಏಯ್ ಸರ್, ಇವಾಗ ಏನ್ ಮಾಡೋದು? ದೊಡ್ಡ ಇಶ್ಯೂ ಆಗೋಗಿದೆ. ನಮ್ ಫಾರ್ಮಾಲಿಟೀಸ್ ಎಲ್ಲ ಮುಗೀತು. ಬಾಡಿನ ತಕ್ಷಣ ಹ್ಯಾಂಡ್ ಓವರ್ ಮಾಡ್ತೀನಿ. ಬಟ್ ಸರ್, ಸ್ವಲ್ಪ ಟಿವಿ ಹಾಕ್ತೀರಾ? ಏನಾಯ್ತು ಮೈಕಲ್? ಮ್ಯಾಮ್, ಆ ಟಿವಿ ಚಾನಲ್ ಹಾಕಿ ಮ್ಯಾಮ್. ಸ್ವಲ್ಪ ರಿಮೋಟ್ ಎಲ್ಲಿದೆ? ನ್ಯೂಸ್ ಚಾನಲ್ ಹಾಕಿ ಮ್ಯಾಮ್. ಕೊಲೆ ಕೇಸಲ್ಲಿ ಜೈಲಲ್ಲಿರುವಂತ ಅಪರಾಧಿ ವಿಕ್ಕಿ ಅವರು ಕಾನ್ಸ್ಟೇಬಲ್ ರಾಜೇಂದ್ರ ಅವ್ರ ಮೂಲಕ ಡಾಕ್ಟರ್ ಸಲೀಂ ರೆಹಮಾನ್ ಅವ್ರನ್ನ ಕೊಲೆ ಮಾಡುವುದರ ಬಗ್ಗೆ ಸುಳಿವು ನೀಡಿದ್ದಾರೆ ಎಂದು ಸುದ್ದಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಆಡಿಯೋ ಹಾಗೂ ವಿಡಿಯೋ ಕ್ಲಿಪ್ಪಿಂಗ್ಸ್ ನಮಗೆ ಸಿಕ್ಕಿದೆ. ವಿಕ್ಕಿ ಅವರ ವಾರ್ಡ್ ಅಲ್ಲಿ ರಾಜೇಂದ್ರ ಅವ್ರು ಮಾಡಿರೋ ಟಿಕ್ ಟಾಕ್ ಮೂಲಕ ಸಲೀಂ ರೆಹಮಾನ್ ಅವರ ಜೀವ ಅಪಾಯದಲ್ಲಿದೆ. ಏನ್ ನಡೀತಿದೆ ಮೈಕಲ್? ಇದನ್ನು ಕುರಿತು ಪ್ರೆಸ್ಸಿಗೆ ಯಾರು ಈ ತರದ ನ್ಯೂಸ್ ಎಲ್ಲ ಕೊಡ್ತಾ ಇರೋದು? ಸರ್, ನಾನು ತುಂಬಾ ಕಂಟ್ರೋಲ್ ಆಗಿ ನೋಡ್ಕೊಂಡಿದ್ದೆ ಸರ್. ಹೇಗೋಯ್ತು ಅಂತ ಈ ಗೊತ್ತಾಗಿಲ್ಲ. ಕೇಸ್ ನನ್ಗನ್ಸೋ ಪ್ರಕಾರ ನಿಮಗೆ ದೊಡ್ಡ ತಲೆನೋವಾಗುತ್ತೆ. ಇವರೇ ಸರ್ ಅವರು. ಸಲೀಂ ಇದಾರಲ್ಲ, ಅವರಪ್ಪ. ಮ್ಯಾಮ್. ಸಲೀಂ, ಸಲೀಂ, ಏನ್ ಮಾಡ್ಕೊಂಡ್ಬಿಟ್ಟಿಯೋ ನೀನು? ಸರ್, ಸಲೀಂ ರೆಹಮಾನ್ ಆರೋಪಿ ಆಗಿರೋ ವಿಕ್ಕಿನ ಕೊಲೆ ಮಾಡಿದ್ದಾರೆ ಅಂತ ಅವರೇ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇದು ತುಂಬಾ ಸೆನ್ಸಿಟಿವ್ ಆಗಿರೋ ಕೇಸ್. ನಮಗೆ ಡಿಸ್ಟರ್ಬ್ ಮಾಡ್ಬಿಡಿ, ಕೆಲಸ ಮಾಡೋದಕ್ಕೆ ಬಿಡಿ. ಸರ್, ಗುಡ್ ಆಫ್ಟರ್ನೂನ್ ಸರ್. ಯಾರು ಆ ಟಿಕ್ ಟಾಕ್ ವಿಡಿಯೋ ಹಾಕಿದ್ದು? ಎಲ್ಲಿ ಅವನು? ಯೋ ರಾಜಾ, ಬಾರೇ ಅಲ್ಲಿ. ಸರ್, ಸಾರಿ ಸರ್. ಸೆಲ್ ಒಳಗಡೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಬುದ್ಧಿ ಇಲ್ವಾ? ಸತ್ಯವಾಗ್ಲೂ ಇಲ್ಲ ಸರ್. ಸಾರಿ ಸರ್. ಯೋ ಸಾರಿ ಸರ್. ಅವನು ನೋಡೋದಕ್ಕೆ ಯಾರಾದ್ರೂ ವಿಸಿಟರ್, ಸಂಬಂಧಿಕರು ಬಂದಿದ್ರ? ಅವನ್ ಸಂಬಂಧಿಕರು ಅಂತ ಯಾರು ನೋಡೋಕೆ ಬಂದಿಲ್ಲ ಸರ್. ಯಾರು ಬಂದಿಲ್ವಾ? ಒಬ್ರು ಚರ್ಚ್ ಫಾದರ್ ಆಗಾಗ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ಸರ್. ಅದು ಅವ್ರನ್ನ ನೋಡೋದಕ್ಕಷ್ಟೇ ಅಲ್ಲ, ಇಲ್ಲಿರೋ ಕೈದಿಗಳಿಗೋಸ್ಕರ ಪ್ರೇಯರ್ ಮಾಡೋದಕ್ಕೆ ಬರ್ತಾರೆ ಸರ್. ಹಾಗೇನೆ ವಿಕ್ಕಿನೇ ನೋಡ್ಕೊಂಡು ಹೋಗ್ತಾರೆ. ಹೋದ್ ಸರಿ ಫಾದರ್ ಬಂದು ಹೋದಾಗ ಎಲ್ರು ಮಾಡಿರೋ ತಪ್ಪಿಗೆ ನನ್ನ ಹತ್ರ ಬಂದು ಕ್ಷಮೆ ಕೇಳ್ತಾರೆ. ಆದ್ರೆ ಇವನು ಮಾಡಬೇಕಾದ ತಪ್ಪಿಗೆ ಕ್ಷಮೆ
ಯೋ ಯೋ ಏನೇ ಆಯ್ತು? ಆ? ಹೊಸ್ದಾಗ್ ಬಂದವ್ರು ಹೊಡಿತಾ ಇದ್ದಾರೆ ಸರ್. ಇದು ಡಾಕ್ಟರ್ ಸಲೀಂ ರೆಹಮಾನ್ ತಾನೆ? ಅವ್ರ ಚಿತ್ರ ಯಾಕೆ ಇಲ್ಲಿ ಬರ್ದಿದ್ಯಾ? ಅದು ನಿನ್ ಕೆಲ್ಸ, ಹೊಕ್ಕಂಡಿಡಿ. ಕೇಳ್ದಷ್ಟು ಕುತ್ರ ಕೊಡೋ, ತಲೆ ಎಲ್ಲ ಮಾತಾಡ್ಬೇಡ. ಮೈಕಲ್, ಪರಮೇಶ್ವರ್ ಸರ್, ಸರ್ ಫಾದರ್ ಅವ್ರ ಡೀಟೇಲ್ಸು ಮತ್ತೆ ವಿಕ್ಕಿ ಫೈಲ್ಸು ಮೈಕಲ್ ಕೈ ಕೊಡಿ. ಸರ್ ಓಕೆ ಸರ್. ಬನ್ನಿ ಸರ್. ಸರ್ ಜೈಲಲ್ಲಿರೋ ಖೈದಿಗೂ ಈ ಕೇಸ್ಗೂ ಸಂಬಂಧ ಇದೆ ಅಂತ ಹೇಳ್ತಾ ಇದ್ರಲ್ಲ, ಅದು ನಿಜನಾ? ಸರ್, ಜೈಲಿಗೆ ಹೋಗಿ ಆ ಖೈದಿನ ಮೀಟ್ ಮಾಡಿದೆ ಸರ್. ಸ್ವಲ್ಪ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ದೆ ಸರ್. ಅವನನ್ನ ಕಸ್ಟಡಿಗೆ ತಗೊಳ್ಳೋದಕ್ಕೆ ಪೇಪರ್ಸ್ ಫೈಲ್ ಮಾಡಿದ್ದೀನಿ ಸರ್. ಯಾರು ಮಾಡಿದ್ದು ಅಂತ ಗೊತ್ತಾದ್ರೆ ಸಾಕು. ಅದಾದ್ಮೇಲೆ ಅವನ್ನೇನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಯಾವುದೋ ಒಂದು ಹುಡುಗಿ ಬಗ್ಗೆ ಹೇಳ್ತಾ ಇದ್ರಲ್ಲ, ಯಾರದು? ಡಾಕ್ಟರ್ ಭದ್ರಾ ಅಂತ, ಆ ಹುಡುಗಿನೇ. ಪೊಲೀಸ್ ಸರ್ಜನ್. ಹಾ, ತುಂಬಾ ಕೇಸ್ಗಳಲ್ಲಿ ಸಮಸ್ಯೆ ಇರೋದನ್ನ ಇವರು ಬಗೆಹರಿಸಿದ್ದಾರೆ. ನಮ್ಮ ಕೇಸ್ಗೆ ತುಂಬಾ ಉಪಯೋಗ ಆಗ್ತಾರೆ. ಓಕೆ ವಿಶಾಲ್, ನಾನು ಮೇಡಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ನೀವು ಹೋಗಿ ನೋಡಿ. ಎಸ್ ಸರ್. ಸೊ ವಿಶಾಲ್, ಒಂದ್ ನಿಮಿಷ. ಭದ್ರಾ ಎಲ್ಲ ಕೇಸನ್ನು ಪ್ರೂವ್ ಮಾಡಬೇಕು ಅಂತ ಹುಮ್ಮಸ್ಸಲ್ಲಿದ್ದಾಳೆ. ಯಾವ ಕೇಸ್ ತಗೊಂಡ್ರು ಆ ಕೇಸ್ ಮಾತ್ರ ಅಲ್ಲ, ಅದು ಕನೆಕ್ಟ್ ಆಗಿರೋ ಎಲ್ಲ ವಿಷಯನೂ ಹೊರಗೆ ತರಬೇಕು ಅನ್ಕೋತಾಳೆ. ಡಾಕ್ಟರೇಟ್ ವಿತ್ ಕ್ರಿಮಿನಾಲಜಿ ಅಲ್ವಾ, ನನಗೆ ತುಂಬಾ ವಿಷಯ ಗೊತ್ತು ಅಂತ ತಲೆಯಲ್ಲಿ ಕೊಂಬ್ ಬಂದಿರುತ್ತೆ, ನೋಡ್ಕೋ. ಡೆಫಿನೆಟ್ಲಿ ಸರ್, ನಾನು ನೋಡ್ಕೋತೀನಿ. ಈ ದಿಯಾ, ನಿಮ್ ಪ್ರಿನ್ಸಿಪಲ್ ನಿನ್ ಬಗ್ಗೆ ತುಂಬಾ ಬಿಲ್ಡಪ್ ಕೊಟ್ಟು ಮಾತಾಡಿದ್ರು. ದಿಯಾ ಪರ್ಫಾರ್ಮೆನ್ಸೇ ಹಂಗೆ. ತಲೆಹರಟೆ. ಸರಿ, ನಿನ್ ಟೀಚರ್ಸ್ ಹತ್ರ ಪೊಲೀಸ್ ಆಗ್ಬೇಕು ಅಂತ ಹೇಳಿದ್ಯಂತೆ, ಹೌದಾ? ಹೌದು ಮಮ್ಮಿ, ಕಳ್ಳರನ್ನೆಲ್ಲ ಶೂಟ್ ಮಾಡ್ಬಿಡ್ತೀನಿ. ವಾವ್, ನಿಂಗೊಂದ್ ವಿಷಯ ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ಅಮ್ಮಂಗೂ ಪೊಲೀಸ್ ಆಗ್ಬೇಕು ಅಂತಾನೆ ಆಸೆ. ಹೌದಾ? ಹಾ, ನಾನಂತೂ ಸಿಂತಾರನ್ ರಾಬರ್ಸ್ ಇದೆಯಲ್ಲ, ಆ ಥರದ್ ಬುಕ್ಸೇ ಓದ್ತಿದ್ದೆ. ಆದ್ರೆ ನಿಮ್ ತಾತ ಇದಾರಲ್ಲ, ಅವರು ಅಮ್ಮ ಡಾಕ್ಟ್ರೇ ಆಗ್ಬೇಕು ಅಂತ ಹಠ ಹಿಡಿದ್ರು. ಆಮೇಲೆ? ಆದ್ರೆ ಅಮ್ಮಂಗ್ ಗೊತ್ತಿತ್ತು ಡಾಕ್ಟರ್ಸ್ ಅಲ್ಲೂ ಪೊಲೀಸ್ ಡಾಕ್ಟರ್ಸ್ ಇರ್ತಾರೆ ಅಂತ. ಅಮ್ಮ ಅದಕ್ ಸೇರ್ಕೊಂಡ್ರು. ತಾತನೂ ಹ್ಯಾಪಿ, ಅಮ್ಮನೂ ಹ್ಯಾಪಿ. ಅಮ್ಮ, ನೀನ್ ಪೊಲೀಸಾ? ಎಸ್. ಸಲ್ಯೂಟ್. ಥ್ಯಾಂಕ್ ಯು ಮ್ಯಾಮ್. ಮೈ ಬ್ರೇವ್ ಗರ್ಲ್. ಭದ್ರಾ, ಹಾಯ್. ಯಾರಮ್ಮ ಈ ಅಂಕಲ್ಲು? ಹಾಯ್. ಹಾಯ್. ನಿಮ್ಮಗಳ? ಹೌದು, ದಿಯಾ. ಹಾಯ್ ದಿಯಾ. ಹಾಯ್ ಅಂಕಲ್. ಹಸ್ಬೆಂಡ್ ದುಬೈಲ್ ಕೆಲಸ ಮಾಡ್ತಿದ್ದಾರೆ. ಓ ಓಕೆ. ಹೌದು. ADGP ಮಾತಾಡಿದ್ರು. ಓ ಓಕೆ. ನನ್ನನ್ ಯಾಕೆ ವಿಶಾಲಿ ಕೇಸಲ್ಲಿ ಸಿಕ್ಕಾಕ್ಸಿದ್ರಿ? ನಾನು ನನ್ನ ಪಾಡಿಗೆ ಸ್ಟೂಡೆಂಟ್ಸ್ ಜೊತೆಗೆ ಡೆಡ್ ಬಾಡೀಸ್ ಜೊತೆ ಸಂತೋಷವಾಗಿದ್ದೆ. ಮೇಲಧಿಕಾರಿಗಳ ಆಜ್ಞೆ ಭದ್ರ. ಈ ಕೇಸು ನಿಮ್ಮ ಹೆಲ್ಪಿಂದ ಬೇಗ ಮುಗಿಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಶೋ, ಹೋಪ್ಫುಲಿ. ವೆಲ್ಕಮ್ ಟು ದಿ ಟೀಮ್. ಓಹ್, ಥ್ಯಾಂಕ್ ಯು. ಯಾ. ಏಯ್, ಹೇಳಿದ್ದೆ ಮತ್ತೆ ಮತ್ತೆ ಹೇಳ್ತಾ ಇದ್ಯಾ? ಇಲ್ಲಿ ನಿಜಾನ ಮತ್ತೆ ಮತ್ತೆ ಹೇಳ್ಬೇಕಾಗಿದೆ. ಇವನ್ ಯಾರಂತ ಗೊತ್ತಾ? ಏಯ್ ಏಯ್, ನಿನ್ನೆ ತಾನೇ ಕೇಳ್ತಾ ಇರೋದು, ಹೇಳೋ. ಹೇಳಲೇ. ಇವನಿಗೂ ನಿನಗೂ ಏನ್ ಸಂಬಂಧ? ಇವಾಗೇನು ಸಮಸ್ಯೆ ಇಲ್ವಲ್ಲ, ಯಾಕಂದ್ರೆ ನಾವು ಕೊಂದ್ಬಿಟ್ಟೆ. ನನಗೆ ಬಿಡಿ ಸರ್, ನಾನು ನೋಡ್ಕೋತೀನಿ. ನೀನ್ ಇವನ್ನ ಸಾಯಿಸಿಲ್ಲ ಅಂತ ಚೆನ್ನಾಗಿ ಗೊತ್ತು. ನಿನಗೆ ಹೊರಗಿಂದ ಯಾರು ಹೆಲ್ಪ್ ಮಾಡ್ತಿರೋದು? ಹೇಳಲೇ. ದೇವರು.
ಏಂಜಲ್ ಅಂದ್ರೆ ಯಾರು? ಆ? ಗೊತ್ತಿಲ್ಲ 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 ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ. ಹೇಳಿದ್ದನ್ನ ಪದೇ ಪದೇ ಹೇಳ್ತಾ ಇದ್ದಾನೆ, ಇಡಿಯಟ್. ಈ ಏಂಜಲ್ ಯಾರು? ಈ ಗ್ರಾಫ್ನ ನೋಡಿ. ಸಲೀಂ ರೆಹಮಾನ್ ಬಗ್ಗೆ ಕೇಳಬೇಕಾದ್ರೆ ಅವನ್ ಕೋಪ ಮಾಡ್ಕೋತಿದ್ದ, ತುಂಬಾ ಇಂಪಲ್ಸಿವ್ ಆಗಿ ಬಿಹೇವ್ ಮಾಡ್ತಿದ್ದ. ಆದ್ರೆ ಏಂಜಲ್ ಹೆಸರು ಹೇಳಿದಾಗ ಫುಲ್ ಡೆಡ್ ಆಪೋಸಿಟ್, ಸೈಲೆಂಟ್ ಆಗ್ಬಿಟ್ಟ. ವಿ ನೀಡ್ ಟು ನೋ ಅಬೌಟ್ ಏಂಜಲ್. ಸಲೀಂ ರೆಹಮಾನ್ ಕೊಲೆ ಕೇಸ್ನಲ್ಲಿ ಹೊಸ ತಿರುವಾಗಿರೋ ವಿಕ್ಕಿನ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಈ ಚರ್ಚ್ಗೆ ಕರೆ ತರುತ್ತಿದ್ದಾರೆ. ಹೇ ಬಂದ್ರು ಬಾ. ಅಮೀರ್ ಸರ್, ಇವ್ರಿಗೆ ಯಾರು ಇನ್ಫಾರ್ಮ್ ಮಾಡಿದ್ದು? ಗುಡ್ ಮಾರ್ನಿಂಗ್ ಫಾದರ್. ಐ ಎಮ್ ಎಸಿಪಿ ವಿಶಾಲ್. ನಾನೇ ನಿಮಗೆ ಫೋನ್ ಮಾಡಿದ್ದು. ಹೇಳಿ. ಅಮೀರ್ ಸರ್. ವಿಕ್ಕಿನ ಸೆಮೆಟ್ರಿ ಕರ್ಕೊಂಡೋಗಿ. ಸರಿ ಸರ್. ವಿಕ್ಕಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕಾಗತ್ತಾ ಫಾದರ್? ವಿಕ್ಕಿ ಬಗ್ಗೆ ವಿವರವಾಗಿ ತಿಳ್ಕೋಬೇಕು ಅಂದ್ರೆ ಅದಕ್ಕೂ ಮೊದಲು ನೀವು ಏಂಜಲ್ ಬಗ್ಗೆ ತಿಳ್ಕೋಬೇಕು. 25 ವರ್ಷಕ್ಕೆ ಮುಂಚೆ ಆ ದೇವರಂತ ಮಗು ನಮ್ಮನ್ನು ಹುಡ್ಕೊಂಡು ಬಂತು. ಆ ಮಗುಗೆ ನಾನೇ ಏಂಜಲ್ ಅಂತ ಹೆಸರು